ದೀಪ ಅವರು ನಿಮ್ಮ ಎಗೇನ್ಸ್ಟ್ ಇವಾಗ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಫುಲ್ ಅದೇ ಹಿಂಗೆ ಮಾಡು ಅವಳಿಗೆ ಹಂಗೆ ಆಗಬೇಕು ಸೌಂದರ್ಯ ಅಂತ ಸೊಕ್ಕು ಮರಿ ಹಂಗೆ ಬರ್ತಿರುತ್ತೆ ಕಮೆಂಟ್ಸ್ ಎಲ್ಲ. ನೀವು ಓದ್ತಿರ್ತೀರ ಕಮೆಂಟ್ಸ್ ಎಲ್ಲ ಹೇಗೆ ಅಂತ? ನಾವು ಶೂಟಿಂಗಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡುವಾಗ ನಮ್ಗೊಂಥರ ಅದು ಫನ್ ಫ್ಯಾಕ್ಟರ್, ನೋಡು ಹಿಂಗೆ ಹಿಂಗೆ ಅಂತ ಎಲ್ಲ ಕುತ್ಕೊಂಡು ತೋರಿಸ್ತಾ ಇರ್ತಾರೆ. ನಾನು ಒಂದೊಂದ್ಸತಿ ನೋಡಿರ್ತೀನಿ. ಅವಾಗ ನಮ್ಗೆ ರೀಸೆಂಟ್ ಆಗಿ ಲೈವ್ ಹೋದ್ವಿ. ಅದು ಲೈವ್ ಹೋಗೋಕ್ ಮುಂಚೆ ಅವ್ರು ನಮಗೆ ಹೇಳಿದ್ರು, ಸ್ವಲ್ಪ ಎಲ್ಲ ನೋಡ್ಕೊಂಡ್ಬಿಡಿ ಮೇಡಮ್, ಫೋನ್ ಮಾಡಿದ್ರು ನಮ್ಮ EP ಮೇಡಮ್, ನಿಮ್ಮ ಜನ ಬೈತಾರೆ ಮೇಡಮ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್ ಅಂತ. ಲೈವ್ ಹೋಗಕ್ ಮುಂಚೆ ಲೈವ್ ಅಲ್ಲಿ ಬೇರೆ ಕಮೆಂಟ್ಸ್ ಹಾಕ್ತಾ ಇದಾರೆ, ಮೇಡಮ್ ಸೌಂದರ್ಯ ಬಾ ಲೈವ್ಗೆ ಇದೆ ನಿನಗೆ. ನಾನು ಅದ್ ನೋಡ್ಬಿಟ್ಟು ಏನಾಗ್ಬಿಡುತ್ತೆ ಅಂತ ನನ್ಗೊಂದ್ ಸ್ವಲ್ಪ ಭಯ ಆಯ್ತು. ಆಮೇಲೆ ಓಕೆ ಧೈರ್ಯ ತಗೊಂಡು ಇಟ್ಸ್ ಓಕೆ ಪರವಾಗಿಲ್ಲ, ಜನ ಆ ಕ್ಯಾರೆಕ್ಟರ್ಸ್ ನ ಅಷ್ಟು ಹತ್ರವಾಗಿ ರಿಲೇಟ್ ಮಾಡ್ಕೋತಿದ್ದಾರೆ. ಅಂದ್ರೆ ಅಷ್ಟು ಕೋಪ, ಈ ತರ ಒಂದು ಸೊಕ್ಕಿರುವಂತ ಹೆಣ್ಣಿಗೆ ಈ ತರ ಬೈಬೇಕು, ಬರ್ಲಿ ಬಾ ಬಾ ರೆಡಿ ಸೌಂದರ್ಯ ನೀನ್ ಲೈವ್ ಬಾ ಅನ್ನೋ ತರ ಎಲ್ಲ ಇತ್ತಲ್ಲ, ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಕಮೆಂಟ್ಸ್ ನೋಡ್ತಿರ್ತಾರೆ, ನಮಗೂ ತೋರಿಸ್ತಿರ್ತಾರೆ ಒಂದೊಂದು. ಸೊ ಅದರಿಂದ ಕನ್ಸ್ಟ್ರಕ್ಟಿವ್ ಆಗಿ ನಾವು ನಮ್ಮ ಪಾತ್ರನ ಹೇಗೆ ಮಾಡಬಹುದು, ಇಲ್ಲ ಅವ್ರ ಸ್ಟೋರಿ ಲೈನ್ ನ ಹೇಗೆ ತಗೊಂಡು ಹೋಗಬಹುದು, ಆಡಿಯನ್ಸ್ಗೆ ಯಾವ ತರ ಎಂಟರ್ಟೈನ್ ಮಾಡಬಹುದು ಅನ್ನೋದಕ್ಕೆ ಅದೆಲ್ಲ ಹೆಲ್ಪ್ ಆಗಿದೆ. ಗುಡ್ ಆರ್ ಬ್ಯಾಡ್ ದೇ ವಿಲ್ ಕನ್ಸಿಡರ್, ವಿ ವಿಲ್ ಆಲ್ಸೋ ಕನ್ಸಿಡರ್. ನಾನು ಅದೇ ಹೇಳ್ತಾರೆ, ಎಲ್ಲರದು ಅಭಿಪ್ರಾಯಗಳು, ನಿಮ್ಮದೊಂದು ಅಭಿಪ್ರಾಯ, ನಂದೊಂದು ಅಭಿಪ್ರಾಯ, ಎಷ್ಟು ಜನ ನೋಡ್ತಾರೆ ಆಡಿಯನ್ಸ್ ಅವ್ರ ಅಭಿಪ್ರಾಯಗಳು. ಅವರು ಒಂದು ಹೆಣ್ಮಗಳು, ದೀಪಾ ತರ ಹೆಣ್ಮಗಳು ಸಫರ್ ಆಗೋದನ್ನ ನೋಡದೆ ಇರೋದ್ರಿಂದ, ಸೌಂದರ್ಯ ಈ ತೋರ ಇಷ್ಟು ದುರಹಂಕಾರದಿಂದ ಮಾಡ್ತಿರೋದ್ರಿಂದ ಅವಳಿಗೆ ಹಂಗೆ ಆಗ್ಬೇಕು ಅಂತ ಅಷ್ಟು ರಿಲೇಟ್ ಮಾಡ್ಕೊತಿದ್ದಾರಲ್ಲ. ಸೊ ವಿ ಆರ್ ಹ್ಯಾಪಿ ದಟ್ ಪೀಪಲ್ ಆರ್ ಕನೆಕ್ಟಿಂಗ್ ಟು ದ ಪ್ರಾಜೆಕ್ಟ್. ಸೌಂದರ್ಯಗೆ ಕನೆಕ್ಟ್ ಆಗಿದ್ದಾರೆ ಬೈಕೊಳ್ಳೋದ್ರಲ್ಲಿ ಅಂತ. ಸೊ ಪ್ರೀತಿ ಏನು ಅಂತ ಗೊತ್ತಿಲ್ಲ ಜನಕ್ಕೆ. ಸೊ ಇವತ್ತು ನಿಮ್ಮಿಂದ ಗೊತ್ತಾಗ್ಲಿ. ಫೈಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಈಗ ಪಾಸಿಟಿವ್ ಲೀಡ್ಸೇ ಮಾಡ್ಕೊಂಡು ಬಂದಿರೋದು ಆಕ್ಚುಲಿ ನಿಮ್ಮ ಇಡೀ ಕರಿಯರಲ್ಲಿ. ಈ ಸಡನ್ ಆಗಿ ನೆಗೆಟಿವ್ ಲೀಡ್ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅಂದ್ರೆ ಒಂಥರ ಮೊನಾಟನಸ್ ಆಗ್ಬಿಟ್ಟಿತ್ತು ನನ್ಗೇನೆ. ಅಂದ್ರೆ ಇವಾಗ ಇಷ್ಟು ವರ್ಷ ಪಾಸಿಟಿವ್ ಆಗಿದ್ರಿ ಅಂತ ಅದೇ ಅಂದ್ರೆ ನಾಟ್ ಮಚ್ ಟು ಎಕ್ಸ್ಪೆರಿಮೆಂಟ್ ವಿತ್ ದ ಕ್ಯಾರೆಕ್ಟರ್ಸ್ ಅನ್ನೋ ತರ ಆಗ್ಬಿಡುತ್ತೆ. ಇವಾಗ 1000 ಎಪಿಸೋಡ್ ನಾನು 1000 ಎಪಿಸೋಡ್ ಮಾಡಿದ್ದೀನಿ. ಒಂದು ಸೀರಿಯಲ್, ಇನ್ನೊಂದಷ್ಟು ಸೀರಿಯಲ್, ಒಂದು 500 ಎಪಿಸೋಡ್, 600 ಎಪಿಸೋಡ್, ಅದಷ್ಟೇ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ಸ್ಗೆ ತುಂಬಾ ಜಾಸ್ತಿ ಸ್ಕೋಪ್ ಇರೋದಿಲ್ಲ ಅಂತ ನನ್ಗೆ ಅನ್ನಿಸ್ತು. ಅಂಡ್ ಎನಿ ಟೈಮ್ ಇನ್ ಮೈ ಆಕ್ಟಿಂಗ್ ಕರಿಯರ್ ಎಲ್ಲೋ ಒಂದು ಅಪರ್ಚುನಿಟಿ ನನಗೆ ಸಿಕ್ತಾಗ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ವೈ ನಾಟ್ ಅಂತ ಅನ್ಸಿ ನಾನು ತಗೊಂಡಿದ್ದು. ಫಸ್ಟ್ ನಂಗೆ ಡೈಲಮಾ ಇತ್ತು, ಮಾಡ್ಬೇಕಾ ಬೇಡವಾ ಅನ್ನೋ ಥರ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ. ಆ್ಯಕ್ಚುಲಿ ಝೀ ಕನ್ನಡ ವಾಹಿನಿಯವರು ತುಂಬ ಸಪೋರ್ಟಿವ್ ಆಗಿ ಮಾಡ್ಬೋದು ಮೇಡಮ್, ನೀವು ಮಾಡ್ಬೋದು ಮೇಡಮ್ ಅನ್ನೋ ಥರ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ದಿಲೀಪ್ ಅವರು ಅಷ್ಟೇ, ಅವರು ಫಸ್ಟ್ ಟೈಮ್ ನಂತರ ಕಾಲ್ ಮಾಡ್ತಾ ಇರಿದಾಗ ನೀವು ಇದೇ ಥರ ಹೀರೋಯಿನ್ ರೋಲ್ಸೇ ಮಾಡಬೇಕು ಅಂತಿದ್ರೆ ನಿಮ್ಗೆ ಒಂದೇ ಥರ ಆಗ್ಬಿಡುತ್ತೆ. ಅವರು ಆರ್ಟಿಸ್ಟ್ ಆಗಿರೋದ್ರಿಂದ ನಿಮ್ಗೆ ಇದೊಂದು ಚೇಂಜ್ ಓವರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಕ್ಯಾರೆಕ್ಟರು ನೀವು ಮಾಡೋದ್ರಿಂದ. ಇಲ್ಲಾಂದ್ರೆ ಒಂದೇ ಥರ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಲೈಫ್ ಲಾಂಗು. ನೀವು ಏನು ಎಕ್ಸ್ಪೆರಿಮೆಂಟ್ ಮಾಡೋ ಚಾನ್ಸಸ್ ಸಿಗೋದಿಲ್ಲ. ಸಿಕ್ಕದಾಗ ಮಾಡ್ಬಿಡ್ಬೇಕು ಆರ್ಟಿಸ್ಟು ಅನ್ನೋ ಥರ. ಎಲ್ಲರೂ ಸ್ವಲ್ಪ ಧೈರ್ಯ ಹೇಳಿ ನಾನು ಇದೊಂದು ಬೋಲ್ಡ್ ಸ್ಟೆಪ್ ತಗೊಂಡೆ. ಸೊ ಜನ ಈ ಥರ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಸಂತೋಷ.